ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಮೀಡಿಯನ್ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಮೋಡ್. ಮೀನ್ ಅಂತಂದರೆ ದಟ್ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಆವ್ರೇಜ್. ಮೀಡಿಯನ್ನ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಮಿಡಲ್ ಮೋಸ್ಟ್ ವ್ಯಾಲ್ಯೂ. ಲೈಕ್ ವೈಸ್ ಮೋಡ್ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಇಟ್ ಈಸ್ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ ಆರ್ ಹೈಯೆಸ್ಟ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್, ಇವಾಗ ದಟ್ ಈಸ್ ಡೇಟಾ ಕೊಟ್ಟಿದ್ದಾರೆ 4 4 3 2 1 6. ಇಲ್ಲಿ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ ಅಂತಂದರೆ ಇಲ್ಲಿ ಗಿವನ್ 6 ನಂಬರ್ಸಲ್ಲಿ ಯಾವ ನಂಬರ್ ತುಂಬ ಸಲ ರಿಪೀಟ್ ಆಗಿದೆ ಅಥವಾ ಜಾಸ್ತಿ ಸಲ ರಿಪೀಟ್ ಆಗಿದೆ ಆ ನಂಬರ್ನ ನಾವೇನಂತ ಕರಿತೀವಿ? ಮೋಡ್. ಇನ್ ಕೇಸ್ ರಿಪಿಟೇಷನ್ ಇಲ್ಲ ಅಂತಂದರೆ ಯಾವ ವ್ಯಾಲ್ಯೂ ಹೈಯೆಸ್ಟ್ ಇರುತ್ತಾ ಅದನ್ನು ನಾವೇನಂತ ಕರಿತೀವಿ? ಮೋಡ್. ಇವಾಗ ಇನ್ನೊಂದು ಎಕ್ಸಾಂಪಲ್ ತಗೋಣ. ದಟ್ ಈಸ್ 6 7 8 2 5 9. ಇವಾಗ ಫಸ್ಟ್ ನಾವು ರಿಪಿಟೇಷನ್ ಇದನ್ನೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಗಿವನ್ ಕ್ವಶನಲ್ಲಿ ಯಾವುದೇ ರಿಪಿಟೇಷನ್ ಇಲ್ಲ. ಬಟ್ ಪ್ರೀವಿಯಸ್ ಅಲ್ಲಿ ಏನಾಗಿತ್ತು, ಇಲ್ಲಿ 4 ನಂಬರ್ 2 ಟೈಮ್ಸ್ ರಿಪೀಟ್ ಆಗಿತ್ತು. ಅದಕ್ಕೆ ನಾವೇನು ಕರಿತಿದ್ವಿ? ಈ ನಂಬರ್ಸ್ನ ಅಥವಾ 4ನ ನಾವು ಮೋಡ್ ಅಂತ ಕನ್ಸಿಡರ್ ಮಾಡಿದ್ವಿ. ಬಟ್ ಕರೆಂಟ್ ಎಕ್ಸಾಂಪಲಲ್ಲಿ ಯಾವುದೇ ನಂಬರ್ ರಿಪಿಟೇಷನ್ ಆಗಿಲ್ಲ. ಇನ್ ಕೇಸ್ ಯಾವುದೇ ನಂಬರ್ ರಿಪಿಟೇಷನ್ ಆಗಿಲ್ಲ ಅಂತಂದರೆ ಹೈಯೆಸ್ಟ್ ವ್ಯಾಲ್ಯೂ ಆರ್ ಹೈಯೆಸ್ಟ್ ನಂಬರ್ನ ನಾವೇನಂತ ಕರಿತೀವಿ? ಮೋಡ್. ಓಕೆ, ಮೋಡ್ನ ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ರಿಪಿಟೇಷನ್ ಅನ್ನು ನೋಡಬೇಕು. ಇನ್ ಕೇಸ್ ರಿಪಿಟೇಷನ್ ಇಲ್ಲ ಅಂತ ಅಂದರೆ ಹೈಯೆಸ್ಟ್ ನಂಬರ್ ಈಸ್ ಕನ್ಸಿಡರ್ಡ್ ಆಸ್ ಮೋಡ್. ರಿಪಿಟೇಷನ್ ಇತ್ತು ಅಂತಂದರೆ ಯಾವ ನಂಬರ್ ಜಾಸ್ತಿ ಸಲ ರಿಪಿಟೇಷನ್ ಆಗಿರುತ್ತೆ ಅದನ್ನು ನಾವೇನಂತ ಕರಿತೀವಿ? ಮೋಡ್.